ನಿಮಗೆ ವಯಸ್ಸಾಯಿತು ಅನ್ನೋ ಲೆಕ್ಕಾಚಾರವನ್ನು ಮಾಡೋದನ್ನು ಯಾವ ಸಂಸದರು ಮಾಡೋ ಅವಶ್ಯಕತೆ ಅನಿವಾರ್ಯತೆ ಖಂಡಿತವಾಗಲೂ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ. ಗೆಲ್ಲೋದಷ್ಟೇ ಲೆಕ್ಕಾಚಾರ, ವಯಸ್ಸಿಗಿಂತ ವರ್ಚಸ್ಸು ಮುಖ್ಯ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ BJP ಸುಮಾರು 72 ಜನ ಅಭ್ಯರ್ಥಿಗಳನ್ನ, ಹೊಸ ಮುಖಗಳನ್ನ ಕರ್ಕೊಬಂದ್ಬಿಟ್ಟು ಹಳ್ಳ ಹಿಡ್ದೋಗ್ಬಿಡ್ತು. ಯಾವ ಗುಜರಾತ್ ಫಾರ್ಮುಲಾನು ಬೇಡ, ಕರ್ನಾಟಕದಲ್ಲಿ ನಾವು ಅನುಭವಿಸಿದ ಸಾಕು ಅಂತ ಪಂಚರಾಜ್. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಚುನಾವಣೆಯಲ್ಲಿ ಯಾವ ಫಾರ್ಮುಲಾನು ಇಲ್ಲ, ಏನೂ ಇಲ್ಲ. ಗೆಲ್ಲ ಕೆಪಾಸಿಟಿ ಐತಾ, ಚೇರ್ ಮೇಲೆ ಕೂರ್ಸ್ಕೊಂಡು ಹೋಗಿ ಪ್ರಚಾರ ಮಾಡಿ ಗೆದ್ಗ ಬನ್ನಿ ಅಂತ ಇದು ಹೈಕಮಾಂಡ್ ಆದೇಶ ಆಗಿತ್ತು. ಅದೇ ರೀತಿ 70 ವರ್ಷ ವಯಸ್ಸನ್ನು ದಾಟಿದಂಥ ಸುಮಾರು 14 ಜನರಿಗೆ ಮಧ್ಯಪ್ರದೇಶದಲ್ಲಿ ಟಿಕೆಟ್ ಅನ್ನು BJP ಘೋಷಿಸಿತು. ಅದರಲ್ಲಿ 80 ವರ್ಷ ದಾಟಿದವರು ಇದ್ದಾರೆ. 14ರಲ್ಲಿ 11 ಜನ ರಿಸಲ್ಟ್ ಮಾಡ್ಕೊಂಡ್ರು. ದಿಗ್ವಿಜಯ. ಇದೀಗ ಕರ್ನಾಟಕದಲ್ಲಿ ಮಾಡಿದ ತಪ್ಪನ್ನು ಲೋಕಸಭೆಯಲ್ಲಿ ಮತ್ತೆ ಮಾಡಲ್ಲ ಅನ್ನೋ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಕರ್ನಾಟಕದ 25 ಸಂಸದರಲ್ಲಿ 70ರಿಂದ 75 ವರ್ಷದ ಒಳಗಡೆ ಯಾರಿದ್ದರೆ ಏನು ತಲೆ ಕೆಡ್ಸ್ಕೊಬೇಡಿ. 75 ವರ್ಷ ದಾಟಿದ್ರು ಒಂಚೂರು ಯೋಚನೆ ಮಾಡಬೇಕಷ್ಟೆ. 75 ವರ್ಷದ ಒಳಗಡೆ ನಿಮ್ದೇನಾದ್ರು ಡೇಟ್ ಆಫ್ ಬರ್ತ್ ಇತ್ತು ಅಂದರೆ ಅಚ್ಚುಕಟ್ಟಾಗಿ ನೀವು ರೆಡಿ ಇರಬೇಕು ಎಲೆಕ್ಷನ್ ಮಾಡೋಕ್ಕೆ. ಶುರು ಹಚ್ಕೊಳ್ಳಿ ಕೆಲಸ. ಟಿಕೆಟ್ ನಿಮ್ಮದೇ. ಅಧಿಕಾರಯುತವಾಗಿ ಹೋಗ್ಬಿಟ್ಟು ಹೈಕಮಾಂಡ್ ಮುಂದೆ ಕೂತ್ಕೊಂಡು ಕೊಡ್ತೀರಾ, ಇಲ್ಲ ಕ್ಷೇತ್ರದಲ್ಲಿ ಸೋಲಿಸ್ರಾ ಅಂದರೆ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಪಾಪ DV ಸದಾನಂದ ಗೌಡರು ಈಗ ಹಿಂದೆ ಮುಂದೆ ನೋಡ್ತಾರೆ ಅನಿಸುತ್ತೆ. ಇದೇನಪ್ಪ ಎಲ್ಲ ಉಲ್ಟಾ ಆಯ್ತೈತೆ, ಏನೇನೋ ಆಯ್ತವೆ, ನಮಗೆ ಟಿಕೆಟ್ ಕೊಡಲಿಲ್ಲ, ಅವಮಾನ ಆಯ್ತದೆ ಅಂತ ಮುಂಚೆನೇ ಘೋಷಿಸ್ಬಿಟ್ನಲ್ಲ ಅಂತ. ಅದಾಗಲೇ ವಯಸ್ಸಾದ ಸಂಸದರುಗಳಲ್ಲಿ 3 ಜನ, ಹೆಚ್ಚು ಕಡಿಮೆ 2-3 ಜನ ನಾವು ಚುನಾವಣೆಗೆ ನಿಲ್ಲಲ್ಲ ಅಂತ ಮೊದಲೇ ಹೇಳ್ಕೊಬಿಟ್ಟವ್ರೆ. ಅದರಲ್ಲಿ ತುಮಕೂರು ಕ್ಷೇತ್ರದ GS ಬಸವರಾಜ್ ಅವ್ರು ನಿಲ್ಲಲ್ಲ ಅಂತ ಹೇಳಿದ್ರು. ಚಾಮರಾಜ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರು ನಿಲ್ಲಲ್ಲ ಅಂತ ಹೇಳಿದ್ರು. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ BN ಬಚ್ಚೇಗೌಡರು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು. ಇವರಲ್ಲದೆ ವಯಸ್ಸಿನ ಗೊಂದಲ ಇಲ್ಲದಿದ್ದರೂ ಒಂದಿಬ್ಬರು ನಾವು ನಿಂತ್ಕೊಳ್ಳಲ್ಲ ಅಂತ ಹೇಳೋರೆ. ಅದರಲ್ಲಿ ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ, ಮತ್ತೊಂದು ಕಡೆ ಚಿತ್ರದುರ್ಗ ಸಂಸದರು. ಬಿಡುವತ್ತಾಗ ನಮ್ಗೆ ಸಾಕು ರಾಜಕೀಯ ಅನ್ನೋಂಗೆ. ಅಲ್ಲಿಗೆ 5 ವಿಕೆಟ್ ಅವರಾಗೆ ಸೈಡ್. ಜೊತೆಗೆ ಸದಾನಂದ ಗೌಡರು ನಾವು ನಿಂತ್ಕೊಳ್ಳಲ್ಲ ಅಂದರು. 6 ಜನ ಅಲ್ಲಿಗೆ ಸೈಡು. JDSಗೆ ಕನಿಷ್ಠ 4 ಅಥವಾ 5 ಸ್ಥಾನವನ್ನು ಬಿಟ್ಟುಕೊಟ್ಟು 23 ಸ್ಥಾನದಲ್ಲಿ ಸ್ಪರ್ಧಿಸ್ಬೇಕು ಅಂದರು. 5 ಜನ ಅದಾಲೆ ನ್ಯೂಟ್ಲ್ ಆಗ್ಬಿಟ್ಟವ್ರೆ. 5-6 ಜನ. ಇನ್ನು ಉಳಿದಿರುವ ಕ್ಷೇತ್ರಗಳಲ್ಲಿ 70ರಿಂದ 75 ವರ್ಷದೊಳಗಿನ ಯಾರಾದರೂ ಸಂಸದರಿದ್ದರೆ ಯಾವುದು ಟೆನ್ಷನ್ ಬೇಡ, ಆರಾಮಾಗಿ ಯಾರು BP ಟ್ಯಾಬ್ಲೆಟ್ ತಗೊಳ್ಳೋದೇ ಬೇಡ. ಯಾಕಂದರೆ ಏನು ವೇರಿಯೇಷನ್ ಮಾಡ್ಕೋಬೇಡಿ ಪ್ರೆಷರ್ನ, ಬ್ಲಡ್ ಪ್ರೆಷರು. ಆರಾಮಾಗಿ ನಿಮ್ಗೆ ಟಿಕೆಟ್ ಸಿಗುತ್ತೆ. ಕಾರ್ಯಕರ್ತನ ಕರೆದುಬಿಟ್ಟು ಗೆಲ್ಲಿಸ್ಕೊಳ್ಳೋಕೆ ಏನೇನು ಶುರು ಮಾಡಬೇಕು ಮಾಡ್ಕೊಳ್ಳಿ ಅಂಥೇಳಿ. ಹಾಗಾದ್ರೆ 70 ವರ್ಷ ದಾಟ್ತವ್ರು ಯಾರು? ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ, ದಾವಣಗೆರೆಯಲ್ಲಿ GM ಸಿದ್ದೇಶ್ವರು, ಬಳ್ಳಾರಿ ದೇವೇಂದ್ರಪ್ಪ, ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ, ಹಾಗೆ ಬಾಗಲಕೋಟೆಯ PC ಗದ್ದಿಗೌಡರು. ಇವರಿಗೆಲ್ಲ ಒಂಚೂರು ವಯಸ್ಸಾಗೈತೆ. ಹೀಗಾಗಿ 70 ವರ್ಷ ದಾಟಿದ್ರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಖಂಡಿತವಾಗಲೂ ಇಲ್ಲ. ಇದು ಗುಜರಾತ್ ಫಾರ್ಮುಲಾನೆಲ್ಲ ಸೈಡ್ಗೆ ಇಟ್ಬಿಟ್ಟು ಈಗೇನಿದ್ರೆ ಗೆಲ್ಲೋ ಫಾರ್ಮುಲಾ ಅಷ್ಟೇ. ಯಾಕಂದರೆ ಮೋದಿ ಹ್ಯಾಟ್ರಿಕ್ ಗೆಲ್ಲೋ ಸಾಧಿಸ್ಬೇಕಲ್ಲ. ಈ ಲೆಕ್ಕಾಚಾರಗಳು ವಯಸ್ಸಿಂದೆಲ್ಲ ನೆಕ್ಸ್ಟ್ ಎಲೆಕ್ಷನಿಗೆ ಬರ್ಬೋದೇನೋ. ವೀಕ್ಷಕರೇ, ಗೆಲುವೊಂದೇ ಮಾನದಂಡ, ವಯಸ್ಸಿಗಿಂತ ವರ್ಚಸ್ಸು ಮುಖ್ಯ ಅನ್ನೋದು BJPಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪ್ರೂವ್ ಆಗುತ್ತಾ? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಬರುತ್ತೆ? ಹಾಗೆಯೇ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ? ಯಾರು ಪ್ರಧಾನಿ ಆಗಬೇಕು? ಮತ್ತೆ ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ್ ಖರ್ಗೆ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.